ಛೀ, ನೀವು ಗಂಡರೋ ಇಲ್ಲ ಭಂಡರೋ ಅಂತ ಒಬ್ಬ ಪತ್ನಿ ತನ್ನ ಗಂಡಂದಿರನ್ನ ಕುರಿತು ನೇರವಾಗಿ ಕೇಳುವ ಧೈರ್ಯ ಮಾಡಬಲ್ಲಳೆ? ಮಹಾಭಾರತದಲ್ಲಿ ದ್ರೌಪದಿ ಭೀಮನಿಗೆ ಇದೇ ಪ್ರಶ್ನೆಯನ್ನು ಕೇಳ್ತಾಳೆ. ಎಲ್ಲಿ? ಕುಮಾರವ್ಯಾಸ ಭಾರತದ ಅತ್ಯಂತ ರೋಚಕ ಭಾಗವಾದ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನ ಓಲು ಪದ್ಯಭಾಗದಲ್ಲಿ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾರೆ. ದ್ರೌಪದಿ ವಿರಾಟರಾಜನ ರಾಣಿ ಸುದೇಶ್ನೆಯ ಬಳಿ ಸೈರಂದ್ರಿಯಾಗಿ ಕೆಲಸ ಮಾಡ್ತಿದ್ದಾಳೆ. ಅಲ್ಲಿನ ಸೇನಾಪತಿ ಕಾಮುಕ ಕೀಚಕ ಅವಳನ್ನು ಪೀಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ರಾಜಸಭೆಯ ಎದುರೇ ಅವಳನ್ನು ಒದ್ದು ಅವಮಾನ ಮಾಡಿದ್ದಾನೆ. ಈಗ ದ್ರೌಪದಿಗೆ ವಿಪರೀತ ಕೋಪ, ದುಃಖ. ಈ ವಿಷಯವನ್ನ ಯಾರ ಹತ್ರ ಹೇಳ್ಕೊಳ್ಳುವುದು ಅಂತ ಯೋಚಿಸ್ತಾಳೆ. ಆಗ ಅವಳಿಗೆ ತನ್ನ 5 ಗಂಡಂದಿರ ನಿಜವಾದ ಪರಿಸ್ಥಿತಿ ನೆನಪಾಗುತ್ತೆ. ಧರ್ಮರಾಯ ಇವನಿಗೆ ಧರ್ಮದ ಗರ ಹಿಡಿದಿದೆ, ಶಾಂತಿ ಸಹನೆ ಅಂತ ಸುಮ್ಮನಿರ್ತಾನೆ. ಅರ್ಜುನ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ಅಣ್ಣನ ಆಜ್ಞೆ ಮೀರೋಲ್ಲ. ನಕುಲ ಸಹದೇವರು ಇವರು ಆ ಕೀಚಕನೆಂಬ ನಾಯಿಯನ್ನ ಕೊಲ್ಲಲು ಅಸಮರ್ಥರು. ಹಾಗಾದರೆ ಉಳಿದವನು ಒಬ್ಬನೇ, ಅವನು ಕಲಿಭೀಮ ಮಾತ್ರ. ಅವನಿಗೇನಾದರೂ ತನಗೆ ಕಷ್ಟ ಬಂದಿದೆ ಅಂತ ಗೊತ್ತಾದರೆ ಸುಮ್ಮನಿರಲ್ಲ, ತಕ್ಷಣ ಸಿಡಿಯುತ್ತಾನೆ. ಅವನೇ ಮಿಡುಕುಳ್ಳ ಗಂಡ. ಅದಕ್ಕೆ ದ್ರೌಪದಿ ರಾತ್ರೋರಾತ್ರಿ ಭೀಮ ಮಲಗಿದ್ದ ಅಡುಗೆ ಮನೆಗೆ ಹೋಗ್ತಾಳೆ. ಒಂದು ವೇಳೆ ಭೀಮನಿಗೂ ಹೇಳಿ ಪ್ರಯೋಜನವಾಗದಿದ್ದರೆ ತಾನು ಘೋರವಾದ ವಿಷ ಕುಡಿದು ಪ್ರಾಣ ಕಳೆದುಕೊಳ್ಳುವುದು ಅಂತ ನಿರ್ಧಾರ ಮಾಡಿಯೇ ಅಲ್ಲಿ ಹೋಗುತ್ತಾಳೆ. ನಿದ್ರೆಯಲ್ಲಿ ಆ ಸಿಂಹವನ್ನ ಎಬ್ಬಿಸಿದಂತೆ ಭೀಮನ ಹತ್ರ ಹೋಗಿ ಅವನ ಮುಸುಕು ತೆಗೆದು ಗಲ್ಲ ಹಿಡಿದು ಎಬ್ಬಿಸ್ತಾಳೆ. ಭೀಮ ಎದ್ದು, ಯಾಕೆ ಇಷ್ಟು ರಾತ್ರಿಯಲ್ಲಿ ಬಂದಿದ್ದೀಯಾ? ನಿನ್ನ ಮುಖ ಯಾಕೆ ಬಾಡಿದೆ ಅಂತ ಪ್ರೀತಿಯಿಂದ ಕೇಳ್ತಾನೆ. ದ್ರೌಪದಿ ಕಣ್ಣೀರಿನಿಂದ ತನ್ನ ಸಂಕಟ ಹೇಳಿಕೊಳ್ತಾಳೆ. ನೋಡು ಭೀಮ, ನಿನ್ನಂಥ ಗಂಡಂದ್ರು ಇರುವಾಗಲೇ ಆ ಕೀಚಕ ನೆನ್ನೆ ಎಲ್ಲರ ಎದುರು ನನ್ನನ್ನು ಒದ್ದ. ಇಷ್ಟಾದರೂ ನಾನು ಬದುಕಿರಬೇಕಾ? ನನ್ನ ಮಾನ ಪ್ರಾಣ ನೀನಾದರೂ ಉಳಿಸು ಅಂತಾಳೆ. ಆದರೆ ಭೀಮ ತಕ್ಷಣ ಒಪ್ಪಲ್ಲ. ನೋಡು ದ್ರೌಪದಿ, ಧರ್ಮರಾಯನ ಆಜ್ಞೆ ಎಂಬ ಹಗ್ಗ ನಮ್ಮನ್ನು ಕಟ್ಟಿ ಹಾಕಿದೆ. ನಾನು ಕೀಚಕನನ್ನು ಕೊಂದರೆ ಹೆಂಡತಿಗಾಗಿ ಅಣ್ಣನ ಮಾತು ಮೀರಿದ ಅಂತ ಜನ ಬೈತಾರೆ ಅಂತ ಸ್ವಲ್ಪ ಹಿಂದೇಟು ಹಾಕ್ತಾನೆ. ಭೀಮನ ಈ ಮಾತು ಕೇಳಿ ದ್ರೌಪದಿ ರೌದ್ರಾವತಾರ ತಾಳುತ್ತಾಳೆ. ಅವಳಿಗೆ ತಡೆಯಲಾರದಷ್ಟು ಕೋಪ ಬರುತ್ತೆ. ಇಲ್ಲಿ ಅವಳು ಆಡುವ ಮಾತುಗಳು ಎಂಥವರ ರಕ್ತವನ್ನೂ ಕುದಿಸುತ್ತೆ. ಹೆಂಡತಿಗೆ ಕಷ್ಟ ಬಂದರೆ ಒಬ್ಬನೇ ಗಂಡ ಇದ್ದರೂ ಪ್ರಾಣ ಕೊಟ್ಟು ಕಾಪಾಡ್ತಾನೆ. ಆದರೆ ನೀವು 3 ಲೋಕದ ಗಂಡಂದಿರು 5 ಇದ್ರೂ ನನ್ನೊಬ್ಬಳನ್ನ ಕಾಪಾಡೋಕ್ಕೆ ಆಗ್ತಿಲ್ಲ. ಛೀ, ನೀವು ಗಂಡಸರೋ ಅಥವಾ ಬಂಡರೋ ಅಂತ ನೇರವಾಗಿ ಕೇಳ್ತಾಳೆ. ನೀವೆಲ್ಲ ಯಮನನ್ನೇ ಸೋಲಿಸೋ ತಾಕತ್ತಿದೆ ಅಂತೀರಾ, ಆದರೆ ಅನ್ನ ತಿನ್ನೋಕೆ ಮಾತ್ರ ಬದುಕಿದ್ದೀರಾ ಅಂತ ಬೈತಾಳೆ. ದ್ರೌಪದಿ ತನ್ನ ಅಳಲನ್ನ ವ್ಯಕ್ತಪಡಿಸುತ್ತಾ ತನಗಾದ 3 ಅವಮಾನಗಳನ್ನು ನೆನಪಿಸಿಕೊಳ್ಳುತ್ತಾಳೆ.